ಕಂಬಳ ಕ್ಷೇತ್ರದ ಭೀಷ್ಮ ಎನಿಸಿಕೊಂಡಿರುವ ಗುಣಪಾಲ ಕಣಂಬ ಅವರನ್ನು ಅವಮಾನಿಸುವ ಮೂಲಕ ಕಂಬಳ ಕ್ಷೇತ್ರದಲ್ಲಿ ಕಿಚ್ಚು ಹೊತ್ತಿಸಿದ ವಿವಾದ ಸದ್ಯ ಸುಖಾಂತ್ಯ ಕಂಡಿದೆ. ಮಂಗಳೂರು ಕಂಬಳದಲ್ಲಿ ಲೋಕೇಶ್ ಶೆಟ್ಟಿ ಅವರು ಗುಣಪಾಲ ಕಣಂಬ ಅವರನ್ನು ಏಕವಚನದಲ್ಲಿ ನಿಂದಿಸಿದರು. ಗುಣಪಾಲ ಕಣಂಬ ಅವರನ್ನು ಅವಮಾನಿಸಿದ ಪ್ರಕರಣ ಸಾವಿರಾರು ಕಂಬಳ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆದರೆ ಕಾರ್ಕಳದ ಮಿಯಾರು ಕಂಬಳದಲ್ಲಿ ಬಹಿರಂಗ ಕ್ಷಮೆ ಯಾಚಿಸಿದ್ದಾರೆ. ಕಾರ್ಕಳ ಶಾಸಕರಾದ ಸುನೀಲ್ ಕುಮಾರ್ ಅವರ ಸಮ್ಮುಖದಲ್ಲಿಯೇ ಕ್ಷಮೆಯನ್ನ ಯಾಚಿಸಿದ್ದಾರೆ. ಈ ಮೂಲಕ ಪ್ರಕರಣ ಸುಖಾಂತ್ಯ ಕಂಡಿದೆ. ಕರೀನ ಕುಡ್ಲದ ಕಂಬಳು ದಾದನ ಒಂಜಿ ದುರ್ಘಟನೆ ನಡೆತಲೆ ಒಂದು ಸಾಕ್ಷ್ಯವಾದ ಪಂಪುಂಡ ತೆರಿದ ತೆರಿಯಂದ ಏನ ತಪ್ಪಾದಪ್ಪು ಗುಣಪಾಲ ಕಡಂಬೆರ ಈರ ಮನಸ್ಸಿಗೆ ಬೇಜಾರಿತ್ತಿಲ್ಲ ಮುಂದೇನೆ ಈ ವಿಷಯವನ್ನು ವ್ಯಕ್ತಪಡಿಸುವುದಿಲ್ಲ. ಈರೆ ಇನ್ನ ಮಾರ್ಗದರ್ಶಕರಾದ ಏನನ್ನು ಒಂದೇ ವರ್ಷ ಬಾರಿ ಮೋಕೆ ಮಾಡ್ತದೆ ಎನ್ನೊಟ್ಟಿಗಿದ್ದಾರೆ ಪ್ರತಿಯೊಂದು ವಿಷಯ ಇನ್ನ ಬಿರವಡಿತ್ತೇನೆ ದಾದನ ಇನಿ ಆಂಡೆ ನಮ್ಮ ಉಡೇದ ಕಮ್ಯುನಿನಲ್ ಗ್ಯಾಪ್ ಅನ್ಪೇರು ನಮ್ಮ ಅಂಚಿನ ಆದು ಹೋತಲು ನೆಕ್ಕಿ ನಂಗೆ ಕ್ಷಮೆ ಒಪ್ಪಡೆ ನೆಟ್ಟು ಯಾನ್ ಕ್ಷಮೆಕ್ಕೆ ನೆಟ್ಟು ಎಲ್ಲಿ ಆತಜಿ ಕುಟುಂಬ ಆಶೀರ್ವಾದ ನನ್ನೆಲ್ಲ ಕುಪ್ಪಡೆ ಈ ವೇದಿಕೆಗೆ ಒಂದಿಸ ಒಂದು ಅಂಚನೆ ಎನ್ನ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರು ದೇವಿ ಪ್ರಸಾದ್ ಶೆಟ್ಟರ ಕ್ಷಮೆಕ್ಕೇನೊಂದು ನನ್ನ ದುಂಬದ ನೀರಟ್ಟು ಇಚ್ಚಿನ ಓಲ ಐತಗರ ಘಟನೆ ನಡಪಂದೆ ಯಾನಿ ಸಮಿತಿಡೆ ನಿಷ್ಠೆಡೆ ಶ್ರದ್ಧೆಡೆ ಬೇಲೆ ಮಲ್ಪಂದೆ ಎನ್ನ ಪಾತ್ರವನ್ನು ಪನ್ನೋದನ್ನು ಮುಗಿತೋದಿಲ್ಲ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.